ಸಾಂಬ ಶಿವ ಹೇಳ್ಬೇಕಾಗಿರೋ ಒಂದು ಸಣ್ಣ ಸೀಕ್ರೆಟ್ ನಿನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಅಂದ್ರೆ ನಾನು ಹಾಕಿರೋ ಬಲೆಗೆ ಸರಿಯಾಗಿ ಬಿದ್ದಿದ್ಯಾ. ಏನ್ ಹೇಳ್ತಾ ಇದೀಯಾ? ಅಂದ್ರೆ ನೀನ್ ನನ್ನಿಲ್ಲಿ ಕಳ್ಸಿರೋ ಉದ್ದೇಶನೇ ಬೇರೆನಾ? ಯಾರೋ ನೀನು? ನಿನ್ನ ಬಲಿ ಪಡೆಯಕ್ ಬಂದಿರೋ ರಾಕ್ಷಸ. ನನ್ನೇ ಯಾಮಾರಿಸ್ತೀಯ? ಇದೇನಿದು? ನಮ್ಮ ಅಪ್ಪಂಗೆ ಇಷ್ಟೊಂದು ಶಕ್ತಿ ಇದೆಯಲ್ಲ, ಇಷ್ಟೊಂದು ಸ್ಟ್ರಾಂಗ್ ಇವರು. ಇಲ್ಲ, ಇವ್ರನ್ನ ಸಾಯಿಸೋಕೆ ಬರೀ ಕೈ ಪಟ್ಟು ಸಾಲದು, ವೆಪನ್ನೇ ಸರಿ. ಸುಂದ್ರಿ, ಹೇ ಸುಂದ್ರಿ, ಸುಂದ್ರಿ, ಸುಂದ್ರಿ ನಿಂತ್ಕೋ. ಸುಂದ್ರಿ ನಿಂತ್ಕೋ. ಸುಂದ್ರಿ ಎಲ್ಲಿಗೆ ಹೋಗ್ತಿದ್ಯಾ? ಅರ್ಥನೇ ಆಗ್ತಲ್ವಲ್ಲ ಯಾಕೆ ಹಿಂಗ್ ಹೋಗ್ತಾಳೆ ಹೇಳು. ಸುಂದ್ರಿ, ಯಾರು ನೀನು? ಏನೋ ಬೇಕು ನಿನಗೆ? ನಿನ್ ಪಾಲಿನ ಯಮ ನಾನು. ನಿನ್ ಪ್ರಾಣ ಬೇಕು ನನಗೆ, ನೀನ್ ಬದುಕಿರ್ಬಾರ್ದು. ಯಾರು ನೀನು? ನಿನಗೇನೋ ಮಾಡಿದ್ದೀನಿ ನಾನು? ನನ್ನ ಯಾಕೆ ಸಾಯಿಸ್ತಾ ಇದೀಯಾ? ಇವಾಗ ಏನ್ ಮಾಡಿದ್ಯೋ ಗೊತ್ತಿಲ್ಲ, ಆದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡ್ತೀಯಾ. ಅಂದ್ರೆ
ಅದೆಲ್ಲ ನಾನ್ ನಿನಗೆ ಹೇಳಲ್ಲ. ಸಾವೇ ಕಣ್ಮುಂದೆ ಇರ್ಬೇಕಾದ್ರೆ ಅದೆಲ್ಲ ನಿನಗೆ ಯಾಕೋ? ಪರಮೇಶ್ವರ ಏನಿದೆಲ್ಲ? ನಾನೀಗ ನನ್ನ ನಿಜ ರೂಪಕ್ಕೆ ಬಂದು ಆ ದುಷ್ಟನ ಸಾಯಿಸೋದಕ್ಕೂ ಆಗೋದಿಲ್ಲ. ಏನ್ ಮಾಡ್ಲಿ ನಾನು? ಎಲ್ಲರೂ ಇಲ್ಲೇ ಇದ್ದಾರೆ. ಪರಮೇಶ್ವರ ನೀನೇ ಕಾಪಾಡ್ಬೇಕು. ತ್ರಿಶೂಲ್ ಬಿಟ್ಬಿಡಿ ಅವನ್ನ. ಬನ್ನಿ ಬೇಗ ಪ್ಲೀಸ್. ಇವತ್ತು ಯಾಕೂ ನನ್ನ ಟೈಮೇ ಸರಿ ಇಲ್ಲ. ಇನ್ನೂ ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ನಾನು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಯಾರೋ ನೀನು ನಿಂತ್ಕೊಳ್ಳೋ. ತ್ರಿಶೂಲ್ ಬಿಟ್ಬಿಡಿ ಅವನ್ನ. ಬನ್ನಿ ಬೇಗ ಪ್ಲೀಸ್. ಮಿಸ್ ಆಗ್ಬಿಟ್ಟ. ಯಜಮಾನ್ರೆ, ನೀವ್ ಯಾಕೆ ಒಬ್ಬೊಬ್ಬರೇ ಬರಕ್ ಹೋದ್ರಿ? ಅದಕ್ಕೆಲ್ಲ ಸಮಯ ಇಲ್ಲ ಈಗ. ಅಂಕಲ್ ಪ್ರಜ್ಞೆ ತಪ್ಪಿದ್ದಾರೆ. ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಎತ್ಕೊಳ್ಳಿ ಪ್ಲೀಸ್. ಇದೇನು? ಹುಷಾರು ಬೋಜಿ. ಯಜಮಾನ್ರೆ ನಿಧಾನ. ಅಯ್ಯೋ ಬನ್ನಿ. ರೀ, ಏನಾಯ್ತು? ಹುಷಾರು ಜೈ. ಗೋವಿಂದ, ಏನಾಯ್ತು? ಹುಷಾರ್ ಗೋವಿಂದ. ರೀ, ಏನಾಯ್ತ್ರಿ? ಹಣೆ ಮೇಲೆ ಗಾಯ ಬೇರೆ ಕಾಣ್ತಿದೆ. ದಮಯಂತಿ, ಸುಮ್ಮನೆ ಗಾಬರಿ ಬೀಳ್ಬೇಡ. ನನ್ಗೇನು ಆಗಿಲ್ಲ, ಸಮಾಧಾನ ಮಾಡ್ಕೊ. ಯಜಮಾನ್ರೆ, ನಿಮ್ ಹಣೆಗೆ ಇಷ್ಟೊಂದು ಪೆಟ್ಟಾಗಿದೆ. ನಿಮ್ಮ ನೋಡ್ತಾ ಇದ್ರೆ ಯಾರಿಗೆ ಆದ್ರೂ ಗಾಬರಿ ಆಗುತ್ತೆ. ಏನಾಯ್ತು ಯಜಮಾನ್ರೆ? ನಂದೀಶಾ, ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಕಣ. ಅಟ್ಯಾಕ? ಯಜಮಾನ್ರೆ, ಎಲ್ಲಾಗಿದ್ದು? ಅದೇ ನಮ್ಮ ಕನಕದುರ್ಗ ರಿಸರ್ವ್ ಫಾರೆಸ್ಟ್ ಅಲ್ಲಿ. ಸರಿಯಾದ ಸಮಯಕ್ಕೆ ಶಿವಾನಿ ತ್ರಿಶೂಲ್ ಬಂದಿಲ್ಲ ಅಂದಿದ್ರೆ ನನ್ನ ಕತೆ ಏನಾಗ್ತಿತ್ತು. ತ್ರಿಶೂಲ್ ಎಲ್ಲಿ? ಅದು ಅಂಕಲ್ ಅವ್ರ ಮನೆ ಬಾಗ್ಲವರೆಗೂ ಬಂದು ಆಮೇಲೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟ್ರು. ಏನೋ ಸರಿಯಾದ ಸಮಯಕ್ಕೆ ನೀವಿಬ್ರು ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ಆ ದೇವರೇ ನಿಮ್ಮನ್ನು ಕಳಿಸ್ತಾ ಅನ್ಸುತ್ತೆ. ಅಯ್ಯೋ ಅಂಕಲ್, ಅಷ್ಟು ದೊಡ್ಡ ಮಾತಲ್ಲ. ಯಾಕೆ? ಏನೋ ಗ್ರಹಚಾರ ಇಷ್ಟರಲ್ಲೇ ಮುಗೀತು. ಅಷ್ಟು ಸಾಕು. ಓಹೋ, ಆಲ್ರೆಡಿ ಮನೆ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಗಟ್ಟಿ ಪಿಂಡ ಬದುಕೊಂಡ್ಬಿಟ್ಟ. ಛೇ. ಡ್ಯಾಡ್, ಏನಾಯ್ತು ಡ್ಯಾಡ್? ಡ್ಯಾಡ್, ಮಾಮ್, ಡ್ಯಾಡ್ಗೆ ಏನಾಯ್ತು? ನಂದೀಶ್ ಅಂಕಲ್, ಡ್ಯಾಡ್ಗೆ ಏನಾಯ್ತು? ಶಿವಾನಿ ಅವರೇ, ಡ್ಯಾಡ್ಗೆ ಏನಾಯ್ತು ಹೇಳಿ. ಕಾಮ್ ಡೌನ್ ತ್ರಿವಿಕ್ರಮ್, ಏನೂ ಆಗಿಲ್ಲ. ಸನ್,
ಡೋಂಟ್ ವರಿ, ನನ್ಗೇನು ಆಗಿಲ್ಲ. ಅದೇ ನನಗೂ ವರಿ ಆಗಿರೋದು. ಏನಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಈ ಜಾಗದಲ್ಲಿ ನಿನ್ನ ಬಾಡಿ ಇರೋದು ಎಲ್ಲ ಹಾಳಾಗೋಯ್ತು. ಛೇ, ಡ್ಯಾಡ್ಗೆ ಯಾಕೆ ಹೀಗಾಯ್ತು? ಯಾಕೆ ನಂಗೆ ಮೊದಲೇ ಹೇಳಿಲ್ಲ? ಯಾರು ಹೀಗೆ ಮಾಡಿದ್ದು? ದೀರ್ಘ ಅಧ್ಯಯನ ಅಂದ್ರೆ ನಾನು ನಾಗಲೋಕಕ್ಕೆ ಹೋಗಿದ್ದು ಗೊತ್ತಾಗ್ಬಿಡ್ಬೋದು. ಬೇಡ. ಸರ್ಪಕ್ಕೂ ಈ ಮನೆಗೂ ಏನ್ ಸಂಬಂಧ? ತ್ರಿವಿಕ್ರಮ್ ಆದಿಶೇಷನ ಮರುಜನ್ಮ ಅಂತ ಕಂಡ ಸರ್ಪದ ಬಗ್ಗೆ ಹೇಳ್ತಿದಾರ? ಸ್ವಾಮೀಜಿ, ಗಂಡ ಹಾವಿಂದ ಸಮಸ್ಯೆ ಇದೆ ಅಂದ್ರೆ ಅದೇನು ಅಂತ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಮೇಲ್ನೋಟಕ್ಕೆ ಕಂಡಿದ್ದನ್ನಷ್ಟೇ ತಮಗೆ ತಿಳಿಸಿದ್ದೀನಿ. ಇದರ ಮೂಲ ತಿಳಿಬೇಕು ಅಂದ್ರೆ ಆಳವಾದ ಅಧ್ಯಯನ ಕೇಳಿಬೇಕು. ಅಧ್ಯಯನ ಮಾಡಿ ಹೇಳಿ ಸ್ವಾಮೀಜಿ. ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ. ಬೇಡ ಗುರುಗಳೇ, ಮನೆಯವರೆಲ್ಲ ಆಗ್ರೆ ಗಾಬರಿ ಆಗಿದ್ದಾರೆ. ನೀವು ದೀರ್ಘಾಧ್ಯಯನದಿಂದ ಇನ್ನೇನಾದ್ರೂ ಆಘಾತಕಾರಿ ವಿಷಯ ಹೇಳಿದ್ರೆ ಮತ್ತಷ್ಟು ಭಯ ಬೀಳ್ತಾರೆ. ಹೌದು ಗುರುಗಳೇ, ನೀವ್ ಹಾಗೆ ಪರಿಹಾರ ಹೇಳಿದ್ರೆ ಒಳ್ಳೇದು. ನಾವು ಹಾಗೆ ಮಾಡ್ತೀವಿ. ಸರಿ, ಹಾಗೆ ಆಗಲಿ. ನೀವು ಯಾವುದಾದರೂ ಹರಕೆ ಹೊತ್ತುಕೊಂಡಿದ್ದು ಅದನ್ನು ತೀರಿಸದೆ ಬಾಕಿ ಉಳಿಸಿದ್ದೀರಾ? ಇಲ್ಲ ಗುರುಗಳೇ, ನಾವು ಯಾವುದೇ ಹರಕೆ ಹೊತ್ತರೂ ಆದಷ್ಟು ಬೇಗ ತೀರಿಸ್ಬಿಡ್ತೀವಿ. ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಅಮ್ಮ, ನಮ್ದು ಯಾವ್ದಾದ್ರು ಹರಕೆ ಬಾಕಿ ಇದೆಯಾ? ಇಲ್ಲಪ್ಪ, ಯಾವುದೂ ಇಲ್ಲ. ಹರಕೆ ಹೊತ್ತು 14 ವರ್ಷ ಕಳೆದಿದೆ. ಅದಕ್ಕೆ ನಿಮಗೆ ಈ ಕಂಟಕ ಎದುರಾಗಿದೆ. ಸರಿಯಾಗಿ ನೆನಪು ಮಾಡಿಕೊಂಡು ಹೇಳಿ. ಹಾ, ಒಂದ್ ಹರಕೆ ಹಾಗೆ ಬಾಕಿ ಉಳಿದಿದೆ. ನಮ್ ತ್ರಿವಿಕ್ರಮ ಚಿಕ್ಕವನಿದ್ದಾಗ ಅವನಿಗೆ ಹಾವು ಕಚ್ಚಿತ್ತು. ತುಲಾಭಾರ ಸೇವೆ ಮಾಡ್ತೀವಿ ಅಂತ ಹರಕೆ ಹೊತ್ತಿದ್ವಿ. ಆದ್ರೆ ಇದುವರೆಗೂ ನಾವು ಮಾಡಿಸೇ ಇಲ್ಲ. ಅದೇ ಸಮಸ್ಯೆ ಇದು. ಅವನು ಬೆಳೆದಿದ್ದಾನೆ, ಹರಕೆಯ ಭಾರವು ಬೆಳೆದಿದೆ. ಈಗೇನ್ ಮಾಡ್ಬೇಕು ಸ್ವಾಮಿಗಳೇ? ತುಲಾಭಾರ ಸೇವೆ ಮಾಡಬೇಕು. ಈ ವಂಶದ ಕುಡಿಯ ನೋವಿಗೆ ಹೊತ್ತುಕೊಂಡಿರೋ ಹರಕೆ ಆತನನ್ನ ತಕ್ಕಡಿಯಲ್ಲಿ ಕೂರಿಸಿದಾಗಲೇ ಅದು ಸಮನಾಗಿ ತೂಗೋದು. ಸರಿ ಸ್ವಾಮಿಗಳೇ, ನಾನು ತುಲಾಭಾರಕ್ಕೆ ಏರ್ಪಾಟ್ ಮಾಡ್ಕೋತೀನಿ. ಆಗಲಿ. ತುಲಾಭಾರ ಸೇವೆ ಮುಗಿಯುತ್ತಿದ್ದ ಹಾಗೆ ನಾನೊಂದು ಶಾಂತಿ ಹೋಮ ಮಾಡ್ತೀನಿ. ಆಮೇಲಿಂದ ಆ ಸರ್ಪದ ನೆರಳು ಕೂಡ ಈ ಮನೆಯತ್ತ ಸುಳಿಯೋದಿಲ್ಲ. ಗೋವಿಂದ, ಗೋವಿಂದ, ಬಂದೆ. ಹೂ ತಂದೇನೋ? ಹೂನಮ್ಮ ತಂದೆ. ಇಲ್ಲಿ ನೋಡಿ ಹೂ. ಎಲ್ಲಾದ್ರೂ ಡೆಕೋರೇಷನ್ ಮಾಡ್ಕೊಳ್ಳಿ. ಏ ಗೋವಿಂದ, ಏನಕ್ಕ? ಕೇಟ್ರಿಂಗ್ ಅವ್ರಿಗೆ ಅಡಿಗೆ ರೆಡಿ ಆಗಿದೆಯಾ ಅಂತ ಕೇಳೋ. ಈಗ್ಲೇ ಕೇಳ್ತೀನಿ, ಈಗ್ಲೇ. ಹೋಗು. ಗೋವಿಂದ, ಬೌಜಿ, ಸ್ವಾಮಿಗಳು ಬರೋತ್ತಾಯ್ತು. ಸ್ವಾಗತಕ್ಕೆಲ್ಲ ಏರ್ಪಾಡಾಗಿದೆ, ಅವಾಗ ನೋಡು. ಸರಿ ಬೌಜಿ, ಈಗ ನೋಡ್ತೀನಿ ಬೌಜಿ. ಮಾವ, ಏನ್ ಬೇಬಿ? ನನ್ ಕೇಳಿರೋದ್ ಯಾವ ಕಲರ್ ಲಿಪ್ಸ್ಟಿಕ್, ನೀನ್ ತಂದಿರೋದ್ ಯಾವ್ದು? ತಗೋ, ನೀನೇ ಹಚ್ಕೋ, ನನಗ್ ಬೇಕಾಗಿಲ್ಲ. ನೀನು
ಆಗಲ್ಲಪ್ಪ, ನನ್ನ ಕೈಲಾಗಲ್ಲ. ಈ ಕೆಲಸ ಮಾಡಕ್ಕೆ ಆ ಕತ್ತೆ ತರ ದುಡಿಯೋ ತ್ರಿಶೂಲೇ ಸರಿ. ಅಯ್ಯಪ್ಪ, ತ್ರಿಶೂಲ ಎಲ್ಲಿದೆಯೋ? ಬಂದೆ ಮಾವ. ಚಿಕೇಶ್ ಮಾಡ್ರೆ ಬಾ ಕೊನೆಗೂ ಬಂದಿಯಲ್ಲೋ, ದೇವ್ರ ತರ ಪ್ರತ್ಯಕ್ಷ ಆಗ್ಬಿಟ್ಟೆ ಕಣೋ. ಬಾಬಾ, ತುಂಬಾ ಕೆಲಸ ಇದೆ. ಬಾಬಾ ಬಾರೋ, ತುಂಬಾ ಕೆಲಸ ಇದೆ, ನಡಿಯೋ. ಆಶೀರ್ವಾದ ಮಾಡಿ. ಇಲ್ಲ 100 ಕಾಲ ಹೀಗೆ ಜೊತೆಯಾಗಿರಪ್ಪ. ಲೇ, ನೀನಿಲ್ದೆ ಮನೇಲಿ ಕಳೆನೇ ಇರ್ಲಿಲ್ಲ ಕಣೋ. ಯಾಕೋ ಇಷ್ಟು ದಿವಸ ಮನೆಗೆ ಬರ್ಲಿಲ್ಲ? ಈಗ ಬಂದಿದ್ದೀನಲ್ಲ ಯಜಮಾನ್ರೆ, ಅದೆಲ್ಲ ಬಿಟ್ಟಾಕಿ. ಯಜಮಾನ್ರೆ, ನಿಮ್ಮ ಆರೋಗ್ಯ ಹೇಗಿದೆ? ನೀನ್ ಬಂದಿದ್ಯಲ್ಲಪ್ಪ, ಎಲ್ಲನೂ ಹೊರಟೋಯ್ತು. ಸರಿ, ನನಗೆ ತುಂಬಾ ಕೆಲಸ ಇದೆ, ಮಾತಾಡಕ್ಕಾಗೋದಿಲ್ಲ. ಮೇಡಮ್, ನೀವ್ಯಾಕೆ ನಿಂತ ಇದ್ದೀರಾ? ನೀವು ಈ ಮನೆ ಅತಿಥಿ, ಹೋಗಿ ಕೂತ್ಕೊಳ್ಳಿ, ಹೋಗಿ. ಹಾಯ್ ಡಾರ್ಲಿಂಗ್. ಹೇಗಿದ್ಯಾ? ಹೇಗಿತ್ತು ಕಾಶಿ ಯಾತ್ರೆ? ತುಂಬಾ ಚೆನ್ನಾಗಿತ್ತು. ಮಾತಾಡ್ಸ್ಬೇಡ ನೀನು. ಯಾಕೆ? ಅಲ್ವೋ, ನಾನು ಕಾಶಿಯಿಂದ ಬಂದಿದ್ದೀನಿ ಅಂತ ಗೊತ್ತಿದ್ದು ನನ್ನ ಮಾತಾಡ್ಸಕ್ ನೀನ್ ಬಂದಿಲ್ಲಲ್ಲ. ಏನ್ ಡಾರ್ಲಿಂಗ್ ಹಿಂಗನ್ಬಿಟ್ಟೆ? ನಾನು ಇವಾಗ ಇಲ್ಲಿ ಬಂದಿರೋದು ಯಾತಕ್ಕೆ? ಏನಕ್ಕೆ? ನೀನು ನೋಡೋಕೆ ಅಂತಾನೆ ಬಂದಿರೋದು. ಮಾತಿನ ಮಲ್ಲ ಕಣ ನೀನು. ಅಯ್ಯೋ, ನೀನ್ ಕಾಶಿಯಿಂದ ವಾಪಸ್ ಬರ್ತೀವಿ ಇಲ್ವ ಅಂತ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಯಾಕಪ್ಪ? ಮತ್ತೆ ಈ ಸ್ವೀಟ್ 16 ಬ್ಯೂಟಿನ ಯಾರಾದ್ರೂ ಎತ್ತಾಕೊಂಡು ಹೋಗ್ಬಿಟ್ರೆ ಅಂತ ಭಯ ಆಗೋಗಿತ್ತು. ಕಳ್ಳ ನನ್ನ ಮಗನೇ. ಸಾರಿ ಒಂದ್ ನಿಮಿಷ ಕೆಲಸ ಇದೆ, ಬರ್ತೀನಿ. ಅಮ್ಮೋರೆ, ಏನ್ ನೀವು ಭಾರತ್ ವಸ್ತು ಎಲ್ಲ ಎತ್ಕೊಂಡು ಓಡಾಡ್ತೀರಾ? ಹೋಗಿ ಒಂದ್ ಕಡೆ ಕೂತ್ಕೊಂಡು ರೆಸ್ಟ್ ಮಾಡಿ, ನಾನು ಕೆಲಸ ಮಾಡ್ತೀನಿ. ಹೋಯ್ ಮಾವ, ಏನಾಯ್ತು? ಯಾಕೆ ಬೆಲ್ಲ ಕೂತಿದ್ದೀರಾ? ಏನು ಅಂತ ಹೇಳು, ಯಾವ ಬಾಯಿಂದ ಅಂತ ಹೇಳು. ಈ ಮನೇಲಿ ಒಬ್ಬೊಬ್ರು ಒಂದ್ ಕೆಲಸ ಹೇಳ್ತಾರೆ ಕಣ. ಒಬ್ರು ದಕ್ಷಿಣ ಅಂದ್ರೆ, ಇನ್ನೊಬ್ರು ಉತ್ತರ ಅಂತಾರೆ, ಒಬ್ರು ಪೂರ್ವ ಅಂದ್ರೆ ಒಬ್ರು ಪಶ್ಚಿಮ ಅಂತಾರೆ. ಎಲ್ಲ ಕೆಲಸ ನಾನು ಮಾಡ್ತೀನಿ, ನೀವು ಎದ್ದು ರೆಸ್ಟ್ ಮಾಡಿ ಒಂದ್ ಕಡೆ ಕೂತ್ಕೊಳ್ಳಿ. ಬನ್ನಿ ಇಲ್ಲಿ, ಎದ್ದೇಳಿ ನೀವು. ನೋಡಿ ಸೋಪ, ಇಲ್ಲಿ ಕೂತೀನಿ ಆಯ್ತಾ? ನೋಡ್ತಾರೆ ಎಲ್ಲ ಕೆಲಸ ಹಿಂಗೆ ಚಿಟಿಕೆ ಹೊಡೆಷ್ಟಲ್ಲಿ ಮುಗಿಸ್ಬಿಡ್ತೀನಿ. ತ್ರಿಶೂಲ್ ಮತ್ತೆ ಈ ಮನೆಗೆ ಬರ್ತಾನೋ ಇಲ್ವೋ ಅನ್ಕೊಂಡಿದ್ದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವನ್ನ ವಾಪಸ್ ಕರ್ಸ್ಬಿಟ್ಟೆ. ಐ ಅಪ್ರಿಷಿಯೇಟ್ ಯು ಡ್ಯಾಡ್. ನಾನು ಯಾರ ಮಾತಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಶಿವಾನಿ ಅವ್ರು ಹೇಳಿದ್ದಕ್ಕೆ ಇವನ್ನ ಮಾತಾಡ್ಸಿದ್ರು. ಶಿವಾನಿ, ಈ ಮನೇನ ಮತ್ತೆ ಕಳೆ ಕಟ್ಟೋ ಹಾಗೆ ಮಾಡ್ಬಿಟ್ಟೆ ಅಮ್ಮ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಂಕಲ್, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇದು ನನ್ನ ಕರ್ತವ್ಯ. ನಾನ್ ಮುಂದೆ ಕಾಲಿಡೋ ಮನೇಲಿ ಖುಷಿ ಸಂತೋಷ ನೆಲೆಸೋಕೆ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ಅವನಿದ್ರೆ ಮನೆ ಕಳೆ ಅಂತ. ಡ್ಯಾಡ್ ಅವನ ಬಗ್ಗೆ ಒಂದೊಂದು ಮಾತಾಡ್ಬೇಕಾದ್ರೂ ಚಾಕು ತಗೊಂಡು ಇರ್ದಂಗೆ ಆಗ್ತಾ ಇತ್ತು. ಶಿವಾನಿ ಅಡ್ಡ ಬಂದಿರ್ಲಿಲ್ಲ ಅಂದ್ರೆ ಅವ್ನ ನೆರಳು ಕೂಡ ಈ ಮನೆ ಮೇಲೆ ಬೀಳಕ್ ಬಿಡ್ತಾ ಇರ್ಲಿಲ್ಲ. ಪುರೋಹಿತೆ, ಇಟ್ಟಿದ್ದೀನಿ. ಬೇರೆ ಏನ್ ಕೆಲಸ ಆಗ್ಬೇಕು ನನ್ನಿಂದ? ಎಲ್ಲ ಹೂವೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಜೋಡಿಸಿಡಪ್ಪ. ಸರಿ. ಹೂವ ನಮಸ್ಕಾರ. ತಮ್ಮ ದಾರಿಗಾಗಿ ಕಾಯ್ತಾ ಇದ್ವಿ. ಪೂಜೆಗೆಲ್ಲ ಸಿದ್ಧತೆಗಳಾಗಿದೆಯಾ? ಆಗಿರ್ಬೇಕು. ತ್ರಿಶೂಲ್, ಆಯ್ತು ಮಾಡ್ರೆ, ರೆಡಿ ಆಯ್ತು, ಎಲ್ಲ ಸಿದ್ಧವಾಗಿದೆ. ನಿನ್ ಮಗ ಎಲ್ಲಿ? ಮಗ ಒಂಚೂರು ಕರೀಮ. ಡ್ಯಾಡ್ ಬಂದೆ. ಪೂಜೆಗೆ ಸಕಲ ಸಿದ್ಧತೆಗಳು ಆಗಿದ ಮೇಲೆ ಕಾರ್ಯ ಆರಂಭ. ವಿಘ್ನ ನಿವಾರಕ ಗಣೇಶನನ್ನು ಆರಾಧಿಸಿ ಸಂಕಲ್ಪ ಪೂಜೆ ನೆರವೇರಿಸು.
गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्र ದೇವ್ರೆ ಈ ತುಲಾಭಾರ ಸೇವೆ ಸುಲಭ ಮುಗ್ದು ನಾನೇ ಈ ಮನೆ ಮಗ ಗಟ್ಟಿಯಾಗಿರೋ ಮನಸ್ಸಲ್ಲಿ ಉಳ್ಕೊಳ್ಳೋ ಮಾಡಪ್ಪ. ನನ್ನ ಆದಿಶೇಷನ್ಗೆ ಯಾವ ತೊಂದರೆಗಳು ಬರ್ದಿರೋ ಹಾಗೆ ಕಾಪಾಡು ತಂದೆ. ದಿಗ್ವಿಜಯ ತುಲಾಭಾರದ ತಕ್ಕಡಿಗೆ ಹೂವು ಕುಂಕುಮ ಹಚ್ಚಿ ಆರತಿ ಎತ್ತು. ದಿಗ್ವಿಜಯ ನಿನ್ನ ಸುಪುತ್ರ ವಂಶೋದ್ಧಾರಕನ ಹಣೆಗೆ ತಿಲಕ ಇಟ್ಟು ತಕ್ಕಡಿಯಲ್ಲಿ ಕೂರಿಸು. ನೀನೇ ಕಣೋ ನನ್ನ ನಿಜವಾದ ಮಗ, ನೀನೇ ಕಣೋ ನನ್ನ ವಂಶೋದ್ಧಾರಕ. ಏನಾಯ್ತು? ಇಷ್ಟೊತ್ತು ನಾನು ಕಂಡಿದ್ದ ಭ್ರಮೆನಾ? ಈ ಭ್ರಮೆ ಸತ್ಯ ಆಗದೆ ಇದ್ರೆ ಸಾಕು. ತಲೆಗೆ ಬೇರೆನೋ ಇಷ್ಟ ಬಂತು ಅಷ್ಟೇ. ತುಲಾಭಾರದ ಸೇವೆ ನೆರವೇರಿದ ಮೇಲೆ ಎಲ್ಲ ಕೆಲ ಯೋಚನೆಗಳು ದೂರ ಆಗುತ್ತೆ. ದಿಗ್ವಿಜಯ ಅವನ ಹಣೆಗೆ ತಿಲಕ ಇಡು. ತುಲಾಭಾರದ ಸೇವೆ ಮುಂದುವರಿಯಲಿ. ತುಲಾಭಾರದ ತಕ್ಕಡಿ ತುಲಾಭಾರ ಸೇವೆಗೆ ನೀವೆಲ್ಲ ಕೈ ಜೋಡಿಸಿ. ತ್ರಿವಿಕ್ರಮ, ನೀನು ಯೋಚನೆ ಮಾಡಬೇಡ. ನಿನಗೆ ಯಾವ ಸಮಸ್ಯೆನೂ ಬರಲ್ಲ. ತ್ರಿಶೂಲ್, ಇವತ್ತು ನಾನು ಜಾಗದಲ್ಲಿ ಕೂತಿದ್ದೀನಿ. ಇದು ನನ್ನ ಭವಿಷ್ಯ ತೂಗೋ ತಕ್ಕಡಿ. ಈ ತಕ್ಕಡಿ ಮೇಲ್ ಹೋದ ಹಾಗೆ ನನ್ನ ಜಾಗ ಈ ಮನೆಯಲ್ಲಿ ಕಾಯಂ ಆಗ್ತಾ ಹೋಗುತ್ತೆ.